ನೀರು ಬಿಡ್ತಾ ಇದ್ದಾರೆ 10,000 ಕೇಸಸ್ ಅಂತ ಕೇಳ್ಬಿಡ್ತಾರೆ. ಜನರಿಗೆ ಯಾವ ಥರ ಒಂದು ಸಂದೇಶ ಕೊಡ್ತಾರೆ? ಸೊ ಇವತ್ತು ನಮಗೂ ಇರಿಗೇಷನ್ ಡಿಪಾರ್ಟ್ಮೆಂಟ್ನಿಂದ ಒಂದು ಮೆಸೇಜ್ ಇದು ಪಾಸ್ ಆಗಿದೆ ರೀ. ಏನಪ್ಪ ಅಂತಂದರೆ ಮಧ್ಯಾಹ್ನ 4 ಗಂಟೆಗೆ 10,000 ಕ್ಯೂಸೆಕ್ಸು. ಆ್ಯಕ್ಚುಲಿ ಅದರದ್ದು ಏನಿದೆಲ್ಲ 51 TMC ಅದ್ರ ಕೆಪಾಸಿಟಿ. ಸೊ ಆ್ಯಸ್ ಆಫ್ ನಾವು ನಮ್ದು ಏನಿದೆಲ್ಲ 41 TMC ಏನಿದೆಲ್ಲ ಅಲ್ಲಿ ಸ್ಟೋರೇಜ್ ಇದೆ ಇದು ವಾಟ್ರು. ಸೊ ಬೇಸ್ಡ್ ಆನ್ ಇನ್ಫ್ಲೋ ಏನಿಲ್ಲ ಜಾಸ್ತಿ ಇರೋದ್ರಿಂದ ಸೊ 10,000 ಕ್ಯೂಸೆಕ್ಸನ್ನು ಇವತ್ತು ಮಧ್ಯಾಹ್ನ ರಿಲೀಸ್ ಮಾಡಲಿಕ್ಕೆ ಅವರು ಕೂಡ ಒಂದು ಇದು ಕೊಟ್ಟಿದ್ದಾರೆ. ನಾವು ಅದಕ್ಕೇನಿದೆಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಘಟಪ್ರಭಾ ರಿವರ್ದು ಎಡ್ಜೋನ್ ವಿಲೇಜಸ್ಸು ಅಂದರೆ ಈಗ ನಮಗೆ ಇದು ಹಿಡಕಲ್ ಡ್ಯಾಮಿಗೆ ಸಂಬಂಧಪಟ್ಟಂಗೆ ಘಟಪ್ರಭಾ ರಿವರ್ ಬರೋದ್ರಿಂದ ಸೊ ಅಲ್ಲಿ ನಮಗೆ ಎಸ್ಪೆಷಲಿ ಫಸ್ಟ್ ಟೋಟಲು ಎಷ್ಟು 14 ವಿಲೇಜಸ್ಸು ಅಲ್ಲಿ ಅಫೆಕ್ಟೆಡ್ ಆಗ್ತವೆ. ಅಂದರೆ ರಿವರ್ ಎಡ್ಜೋನ್ ವಿಲೇಜಸ್ಸು ಘಟಪ್ರಭಾ ರಿವರ್ಗೆ 14 ಹಳ್ಳಿಗಳು ಬರ್ತವೆ. ಅದರಲ್ಲಿ ಈಗ ಇನಿಷಿಯಲ್ ಸ್ಟೇಜಲ್ಲಿ 4 ಹಳ್ಳಿಗಳು ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಲಾಸ್ಟ್ ಬೇಸ್ಡ್ ಆನ್ 2019 ಒಂದು ಡಾಟಾಸ್ ಮತ್ತು 21 ಡಾಟಾಸ್ ನೋಡಿದಾಗ ನಾವು ಸೊ ನಮ್ಮದು ಏನಿದೆ ಇದು 14 ವಿಲೇಜಸ್ಸು ಯಾವುದು ಘಟಪ್ರಭಾ ಇದಕ್ಕೆ ಸಂಬಂಧಪಟ್ಟಂಗೆ 14 ವಿಲೇಜಸ್ಸಲ್ಲಿ 45,000 ಕ್ಯೂಸೆಕ್ಸ್ ಅಬೋವ್ ಬಿಟ್ಟಾಗ ಸೊ ಹಳ್ಳಿಗಳಿಗೆ ಏನೈತಲ್ಲ ನೀರು ನುಗ್ಗಿತ್ತು. ಸೊ ಪ್ರೆಸೆಂಟ್ ಏನಿದೆಲ್ಲ ಏನೂ ಯಾವ ಥರ ಸಮಸ್ಯೆ ಇಲ್ಲ, ಯಾಕಂದರೆ 10,000 ಕ್ಯೂಸೆಕ್ಸ್ ನೀರನ್ನು ಬಿಡ್ತಾ ಇದ್ದಾರೆ. ಸೊ ಆದಾಗ್ಯೂ ಕೂಡ ಈಗ ಇನಿಷಿಯಲ್ ಸ್ಟೇಜು ಗೋಡಗೇರಿ ಮತ್ತು ಹೊಸೂರು, ಇಂಗ್ಳಿ ಮತ್ತು ನಿರ್ವಾನಟ್ಟಿ ಇವು 4 ವಿಲೇಜಸ್ಗಳಿಗೆ ನಮ್ಮ RI ಅವರು ಮತ್ತು ನೋಡಲ್ ಆಫೀಸರ್ ಕೂಡ ನಾವು ಅದನ್ನ ಒಂದು ಇದನ್ನು ಮಾಡಿದ್ದೀವಿ, ಅವರಿಗೆ ಒಂದು ಅಪಾಯಿಂಟ್ಮೆಂಟ್ ಮಾಡಿದ್ದೀವಿ. ಪ್ಲಸ್ PDO ಪಂಚಾಯತ್ PDO, ದೆನ್ ನಮ್ಮದು ಫೈರ್ ಆಫೀಸ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸು ಆ್ಯಂಡ್ ಇರಿಗೇಷನ್ ಡಿಪಾರ್ಟ್ಮೆಂಟು, ದೆನ್ ನಮ್ಮ ರೆವಿನ್ಯೂ ಆಫಿಷಿಯಲ್ಸು, ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲರೂ ಕೂಡಿಬಿಟ್ಟು ನಾವು ಈಗಾಗಲೇ ಒಂದು ನಾವು ಮೀಟಿಂಗನ್ನು ಕೂಡ ಮಾಡಿದ್ದೀವಿ. ಸೊ ರಿವರ್ ಎಡ್ಜೋನ್ ನೀವೇನು ಇನಿಷಿಯಲ್ ಸ್ಟೇಜಲ್ಲಿ ನೀವು 4 ಹಳ್ಳಿಗಳಿಗೆ ಬರ್ತಾ ಇದ್ದಾವೆ. ಸೊ ಈ ಕ್ರಾಪ್ ಲಾಸ್ ಆಗುತ್ತೆ ಅಂತ ನಾವು ಒಂದು ಟೆಂಟೇಟಿವ್ ಇದನ್ನು ಮಾಡ್ಕೊಂಡಿದ್ವಿ. ಆದಾಗ್ಯೂ ಕೂಡ ಏನೈತಲ್ಲ ನಾವು ನಮ್ಮೊಂದು ಪಂಚಾಯತ ಮತ್ತು ನಮ್ಮ VA ಅವರ ಥ್ರೂ ಏನೈತಲ್ಲ ಅಲ್ಲಿ ಕನ್ಸರ್ನ್ ಫ್ಯಾಮಿಲೀಸು, ಈಗ ಫಾರ್ ಎಕ್ಸಾಂಪಲ್ ಗೋಡಗೇರಿ 30 ಫ್ಯಾಮಿಲೀಸ್ ಬರ್ತವೆ, ಹೊಸೂರು 20 ಬರ್ತವೆ, ಇಂಗ್ಲಿ 10 ಫ್ಯಾಮಿಲೀಸು, ನಿರ್ವಾನಟ್ಟಿ 15 ಫ್ಯಾಮಿಲೀಸ್, ಈ ಥರ ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ ಇನಿಷಿಯಲ್ ಸ್ಟೇಜಲ್ಲಿ. ಸೊ ಅದನ್ನೆಲ್ಲ ಅವರಿಗೆ ನಾವು ಈಗಾಗಲೇ ಒಂದು ಮೆಸೇಜ್ ಕೊಟ್ಟಿದ್ದೀವಿ ಅವರಿಗೆ, ಅಲ್ಲಿಂದ ಇವ್ಯಾಕ್ಯೂಟ್ ಮಾಡ್ಕೊಳ್ಳಿಕ್ಕೆ ಮನೆಯನ್ನು ಖಾಲಿ ಮಾಡಿ ಒಂದು ಇದು ನಾವು ಕಾಳಜಿ ಕೇಂದ್ರ ಕೂಡ ಅಲ್ಲಿ ಇದು ಮಾಡ್ಕೊಂಡಿದ್ದೀವಿ ಸ್ಕೂಲನ್ನು. ಸೊ ಅಲ್ಲಿ ಹೋಗ್ಬಿಟ್ಟು ಸಮುದಾಯ ಕೇಂದ್ರ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಇದು ಮಾಡಲಿಕ್ಕೆ ಒಂದು ಇದು ಮಾಡ್ಕೊಂಡಿದ್ದೀವಿ. ಡಂಗೂರ ಕೂಡ ಸಾರಿಸಿದೀವಿ ಸರ್. ಈಗಾಗಲೇ ನಾವು ಅವ್ರಿಗೆ ಮೆಸೇಜ್ ಕೂಡ ಪಾಸ್ ಮಾಡಿದ್ದೀವಿ ಫ್ಯಾಮಿಲೀಸ್ಗಳಿಗೆ. ಡಂಗೂರ ಮೂಲಕ ಆಯಿತು, ದೆನ್ ನಮ್ಮದು ಒಂದು ಪೇಪರ್ ಪಬ್ಲಿಕೇಶನ್ ಥ್ರೂ ನಮ್ಮ ಮೀಡಿಯಾ ಥ್ರೂ ಕೂಡ ಅವರು ಮೀಡಿಯಾ ಪೇಪರ್ಸ್ ಅವರು ಕೂಡ ನಮಗೆ ಕೋಆರ್ಡಿನೇಷನ್ ಕೊಡ್ತಾ ಇದ್ದಾರೆ, ಅವ್ರ ಥ್ರೂನ ಆಯಿತು. ದೆನ್ ನಮ್ಮ ಸಾರ್ವಜನಿಕರಿಗೂ ಕೂಡ ಇದರ ಬಗ್ಗೆ ಅವೇರ್ನೆಸ್ ಕೊಟ್ಟಿದ್ದೀವಿ. ಈ ಥರ ಯಾವುದೇ ನದಿ ತೀರದ ಪಾತ್ರದ ಜನ ಏನು ಕುಟುಂಬಗಳಿದ್ದಾವೆ ಅವ್ರುಗಳಿಗೆ ಏನೈತಲ್ಲ ಇಮಿಡಿಯೇಟ್ ತಾವೇ ನಮ್ಮ ಸಿಬ್ಬಂದಿಗಳಂತೂ 24/7 ವರ್ಕ್ ಮಾಡ್ತಾ ಇರ್ತಾರೆ. ತಾವು ಕೂಡ ಏನೈತಲ್ಲ ಅದನ್ನ ಇಮಿಡಿಯೇಟಿನ ಅವ್ರಿಗೆ ಇದು ಮಾಡಿ ಅಂತಂತ ಸಾರ್ವಜನಿಕರ ಒಂದು ಕೋಆರ್ಡಿನೇಷನ್ ಕೂಡ ನಾವು ಕೇಳ್ತಾ ಇದ್ದೀವಿ. ಓನ್ಲಿ ಒಂದು ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ಒಂದು ತಾಲೂಕು ಆಡಳಿತದಿಂದ ನಮ್ಮ ಒಂದು ನದಿ ತೀರ ಪಾತ್ರ ಜನಗಳಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಈಗಾಗಲೇ ನಮಗೆ ಬೇರೆ ಬೇರೆ ಕಡೆಯಲ್ಲೆಲ್ಲ ಬೇರೆ ಸ್ಟೇಟಲ್ಲಿ ಆಯಿತು, ನಮ್ಮ ಡಿಸ್ಟಿಕಲ್ಲಿ ಆಯಿತು, ಮಳೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ನಮ್ಮ ನದಿಗಳೆಲ್ಲ ತುಂಬಿ ಹರಿತಾ ಇದೆ. ಸೊ ನದಿ ತೀರ ಪಾತ್ರದ ಜನಗಳು ಕುಟುಂಬದವರು ಏನಿರಲ್ಲ ದಯಮಾಡಿ ಏನೈತಿ ತಾವುಗಳು ತಮ್ಮ ಒಂದು ಇದು ಏನು ಅಷ್ಟೇ ಮುಖ್ಯ, ನಮಗೆ ತಮ್ಮದೊಂದು ಸೆಕ್ಯೂರಿಟಿ ಕೂಡ ಅಷ್ಟೇ ಮುಖ್ಯ. ಅದಕ್ಕಾಗಿ ದಯಮಾಡಿ ತಾವೇನಂತಲ್ಲ ಇದನ್ನು ನಾವು ಈಗಾಗಲೇ ತಮಗೆ ಅವೇರ್ನೆಸ್ ಕೊಟ್ಟಿದ್ದೀವಿ, ನಾವು ದಯಮಾಡಿ ಅಲ್ಲಿ ಯಾರೂ ಇರಬಾರ್ದಂತ ನಂದೊಂದು ರಿಕ್ವೆಸ್ಟು. ನಮ್ಮ ಒಂದು ಯೂಸ್ ಇರ್ತಾರೆ, ಮನೆಗಳಿರ್ತಾವೆ, ಅಲ್ಲಿ ಶಿಫ್ಟ್ ಆಗ್ರಿ. ಅಥವಾ ನಮ್ಮ ಕಾಳಜಿ ಕೇಂದ್ರಗಳಿರ್ತವೆ, ಸಮುದಾಯ ಕೇಂದ್ರಗಳು ಮಾಡಿದ್ದೀವಿ, ಸ್ಕೂಲನ್ನು ಐಡೆಂಟಿಫೈ ಮಾಡಿದ್ದೀವಿ. ನಮ್ಗೆ ಲೋಕಲ್ ಆಫೀಸರ್ಸ್ ಕೂಡ ಇದ್ದಾರೆ ಅಲ್ಲಿ VA ಮತ್ತು RIಗಳು, ಅವ್ರ ಜೊತೆ ತಾವೇನಿತ್ತಲ್ಲ ಕೋಆರ್ಡಿನೇಷನ್ ಮಾಡಿಕೊಂಡು ತಮ್ಮದು ಸಹಕಾರ ಅಷ್ಟೇ ಮುಖ್ಯ. ದಯಮಾಡಿ ಯಾರೂ ಇದಕ್ಕೆ ಯಾವುದೂ ಆಸ್ಪದ ಕೊಡಲಾರ್ದಂಗೆ, ಯಾವುದೇ ಹಾನಿ ಆಗ್ಲಾರ್ದಂಗೆ. ಮೇನ್ ನಮ್ಮದು ಇದು ಏನಪ್ಪ ಅಂತಂದರೆ ನಮ್ಮದು ಒಂದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಯಿತು, ತಾಲೂಕು ಅಡ್ಮಿನಿಸ್ಟ್ರೇಷನಿಂದ ಯಾವುದೇ ಜನ ಅಥವಾ ಜಾನುವಾರು ಹಾನಿ ಆಗಬಾರ್ದು, ಅದೇ ಒಂದು ನಮ್ಮ ಮುಖ್ಯ ಉದ್ದೇಶ. ಅದಕ್ಕೆ ದಯಮಾಡಿ ತಮ್ಮ ಸಹಕಾರ ಕೂಡ ನಮ್ಗೆ ಅಷ್ಟೇ ಆಗತ್ತೆ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ.